ಬೆಳವಣಿಗೆಗಾಗಿ ಕರ್ನಾಟಕದ ಉದ್ದಗಲಕ್ಕೂ ನಿಲ್ಲೇಬೇಕು. 4ನೇ ತಾರೀಕು ರಣಕಾಳೆ ಕರ್ನಾಟಕ ಬಂದ್. ಅಲ್ಲಲ್ಲ 4ನೇ ತಾರೀಕು ಕರ್ನಾಟಕ ಬಂದಲ್ಲ, 4ನೇ ತಾರೀಕು ಸಮಗ್ರ ಕನ್ನಡಿಗರ ಮೇಳ ಸಭೆ. ಆ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡು ಬಂದ್ ಕರೆ ಕೊಡ್ತೀವಿ. ಬೆಳಗಾವಿಗಾಗಿ ಎಂದೆಂದು ನಮ್ಮ ಕೊನೆಯ ಒಂದು ತೊಟ್ಟು ರಕ್ತ ಇರುವವರೆಗೂ ಬೆಳಗಾವಿಗಾಗಿ ಹೋರಾಟ ಮಾಡ್ತೇವೆ. ಬಂದಿನ ನಾವು ಬೆಳಗಾವಿಲಿ ಇರ್ತೀವಿ, ಬೆಂಗಳೂರಲ್ಲ. ಬಂದಿನ ನಾವು ಬೆಳಗಾವಿಗೆ ಬರ್ತೀವಿ. ಆವತ್ತು ಭಾರಿ ಹೋರಾಟ, ಬೀದಿಯಲ್ಲಿ ಮೆರವಣಿಗೆ, ರಸ್ತೆಯಲ್ಲಿ ಮೆರವಣಿಗೆ, ಇದು ನಡೀಬೇಕಾಗುತ್ತೆ. ಇದಕ್ಕೆ ನಾವು ತಯಾರಾಗಿದ್ದೀವಿ. ಇಲ್ಲಿ ಅಲ್ಮಿಡಿ ಶಾಸನ, ಇದೊಂದು ಐತಿಹಾಸಿಕವಾದಂಥ ಕನ್ನಡಿಗರ ಮೊದಲನೇ ಶಾಸನ. ನನಗೆ ಆ ಶಾಸನಕ್ಕೆ ಹಾಲನ್ನು ಉಯ್ತಾ ಇದ್ದರೆ ನನ್ನ ಗಂಟ್ಲಿಗೆ ಹಾಲು ಉಯ್ದಂಗಿತ್ತು. ಅಷ್ಟು ಸಂತೋಷ. ನಾನೇ ಕುಡಿತಾ ಇದ್ದೀನಿ, ಸತ್ಯ ನಾನೇ ನನ್ನ ಮೈ ಮೇಲೆ ಅರ್ಧ ಹಾಲು ಬಿದ್ದರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಈ ಹಾಲು ಕನ್ನಡದ ಹಾಲು, ಕನ್ನಡದ ಶಕ್ತಿ ಹಾಲು, ಮೊದಲನೇ ಶಾಸನದ ಹಾಲು. ಆ ದೃಷ್ಟಿಯಿಂದ ಈ ನಮ್ಮ ಹೋರಾಟಕ್ಕೆ ಸಾಹಿತಿಗಳು, ಬರಹಗಾರರು ಎಲ್ಲರೂ ನಿಲ್ಲಬೇಕು. ಇಡೀ ರಾಜ್ಯದ ಯಾವುದು ಹೇಳ್ತೀನಿ ನಿಲ್ಲಬೇಕು. ಮತ್ತು ಸಿನಿಮಾ ಸುಮ್ಮನೆ ಅಲ್ಲಿ ಇಲ್ಲಿ ಮಾತಾಡಬೇಡಿ, ಅವರೂ ಬರಬೇಕು. ಎಲ್ಲಕ್ಕಿಂತ ನಾನು ಭಾಳ ಗೌರವ ಕೊಡೋದು ನಮ್ಮ ಜಿಲ್ಲಾಧಿಕಾರಿ ಅವರಿಗೆ. ಭಾಳ ದೊಡ್ಡ ವ್ಯಕ್ತಿ. ಬೆಳಗಾವಿಗೆ ತಕ್ಕಂತೆ ಒಳ್ಳೆ ಹಬ್ಬಕ್ಕೆ ತಕ್ಕಂತೆ ಹೆಣ್ಣು ಮಕ್ಕಳು ಸೀರೆ ಉಡ್ತಾರಲ್ಲ, ಹಂಗೆ ಬೆಳಗಾವಿಗೆ ತಕ್ಕಂತೆ ಅದ್ಭುತವಾದಂಥ ಒಬ್ಬ ಜಿಲ್ಲಾಧಿಕಾರಿಯವರು ಬಂದಿದ್ದಾರೆ. ಅವ್ರನ್ನ ಹಿಂದೆನೂ ನಾನು ನೋಡಿದ್ದೆ. ಒಳ್ಳೆಯ ಜಿಲ್ಲಾಧಿಕಾರಿ. ಅವರನ್ನು ನಾನು ತೀವ್ರ ಪ್ರೀತಿಯಿಂದ ಅಭಿನಂದಿಸ್ತೇನೆ. ನೋಡ್ರಣ ಹೇಳಿ. ಮಹಾನಗರ ಪಾಲಿಕೆ ಒಂದು ಮಾಡಿದ್ದಾರೆ, ಏನಂದ್ರೆ ಸರ್ಕಾರ ಏನು ತೀರ್ಮಾನ ಮಾಡುತ್ತೆ ಅದರಂತೆ ನೋಡ್ಕೋತೀವಿ. ಅಂದ್ರೆ ಚಂಡನ್ನ ಸರ್ಕಾರಕ್ಕೆ ಅಂಗಳಕ್ಕೆ ಶಿಫ್ಟ್ ಮಾಡಿದ್ದಾರೆ. ಸರ್ಕಾರದ ಮೇಲೆ ಮಾಡ್ತಾ ಇರ್ತೀವಿ, ಅವ್ರ ಜೊತೆ ಮಾತಾಡ್ತೀವಿ, ಸರ್ಕಾರದ ಜೊತೆ. ಈಗ ಎರಡೇ ಪ್ರಶ್ನೆ ಇನ್ನು ನಾನು ಹೇಳ್ತೀನಿ. ಅವರು ಹೇಳೋದು ವಿಚಾರದಲ್ಲಿ ಒಂದನೇದು, ಸರ್ಕಾರಕ್ಕೂ ನಾವು ಮಾತಾಡ್ತೀವಿ. ಕಣ್ಣು ಮುಚ್ಕೊಂಡು ಕೂತಿದ್ದೀರಾ ಸಿದ್ದರಾಮಯ್ಯನವರೇ, ಏನಿದು ಹುಡುಗಾಟ ಅಂತೆ ಅವ್ರಿಗೂ ಮಾತಾಡಿ ಕೂಡಲೇ ನೀವು ಅಲ್ಲಿ ನಿರ್ಣಯ ಮಾಡಿಸ್ತೀರಾ ಇಲ್ವಾ? ಇಲ್ಲ, ಕಂಪ್ಲೀಟ್ ವಜಾ ಮಾಡಿ ಇರೋಕ್ಕೂಡ್ದು. ನಗರ ಮಹಾಪಾಲಿಕೆ ವಜಾ ಮಾಡಿ ಆ ಸದಸ್ಯರೆಲ್ಲ ಮನೆಗೆ ಕಳಿಸ್ಲೇಬೇಕು. ಕಳಿಸ್ತಿದ್ರೆ ಬೇರೆ ಮಾತಿಲ್ಲ, ವಜಾ ಆಗಲೇಬೇಕು. ಯಾವ ಕಾರಣ ಬಿಡಲ್ಲ, ವಜಾ ಆಗಲೇಬೇಕು. ಅದೆಲ್ಲ ಆಗ್ಬೇಕಂದ್ರೆ ವಾಟಾಳ್ ನಾಗರಾಜ್ ಅವರು ಸದನದ ಒಳಗಡೆ ಇರಬೇಕು. ಯಾರ್ಯಾರು ರಾಜ್ಯಸಭಾ ಮೆಂಬರು, ವಿಧಾನ ಪರಿಷತ್ ಇರಲಿ. ನಾವು ತಮಗೆ ಹೇಳ್ತೀವಿ. ನನಗೆ ಎಷ್ಟು ಸಂತೋಷ. ಕನ್ನಡಂದ ರೀತಿ ಇವರು ಭಾಳ ಹಿಂದೆ ನಮ್ಮ ತೋಪಣ್ಣ ಇದ್ದರು. ಆವತ್ತು ವಾಟಾಳ್ ನಾಗರಾಜ್ ಅವರು ಬರುತ್ತಿದ್ದಾರೆ, ದಾರಿ ಬಿಡಿ ಅಂಥೇಳಿ ಆ ಕನ್ನಡಮ್ಮ ಪತ್ರಿಕೆಯಲ್ಲಿ ಬರೆದಂಥವ್ರು. ಪಾಪ ಭಾಳ ದೊಡ್ಡ ಮನುಷ್ಯ, ಭಾಳ ಖುಷಿಯಾಗುತ್ತೆ. ಆಯಿತಾ? ನೀವು ನಿಮ್ಮ ಮಾಧ್ಯಮದವರಿಗೆ 2 ಕೈ ಜೋಡಿಸ್ತೀನಿ. ನಿಮ್ಮ ಶಕ್ತಿ ನಮಗೆ ಶಕ್ತಿ, ನೀವು ಶಕ್ತಿ ಕೊಡಲೇಬೇಕು ತೀವ್ರವಾಗಿ. ಸಾಕಾ? ದಯವಿಟ್ಟು